ಅಮ್ಮ ತಾಯಿ ಭಿಕ್ಷೆ ಹಾಕಿ. ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ. ಭಯೋತ್ಪಾದಕರನ್ನ ತನ್ನ ಮಕ್ಕಳಂತೆ ಸಾಕ್ತಾ ಇರೋ ಪಾಕ್ ಸರ್ಕಾರ ಹಳ್ಳ ಹಿಡಿದಿದೆ. ತಿನ್ನೋಕ್ ಅನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ, ಆದ್ರೂ ಗಾಂಚಲಿಗೇನು ಕಡಿಮೆ ಇಲ್ಲ. ಉಗ್ರರನ್ನ ಭಾರತದ ಮೇಲೆ ಚೂಬಿಟ್ಟು ಇಲ್ಲಿ ನರಮೇಧ ಮಾಡೋದೇ ಅವ್ರ ಕೆಲಸ. ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ಭಾರತ ಏನು ಸುಮ್ಮನೆ ಕೂತಿಲ್ಲ. ಕೊಡ್ಬೇಕಾದ ಪೆಟ್ಟು ಸರಿಯಾಗಿ ಕೊಟ್ಟಿದೆ. ಹುಡುಕಿ ಹೊಡೆದು ಹಾಕಿದೆ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಸದ್ಯ ನಮ್ಮ ದೇಶದ ಪಾಲಿಸಿ ಇದು. ಪಹಲ್ಗಾಮ್ ಸಂಚುಕೋರರ ಬಿಲಗಳನ್ನ ಹುಡುಕಿ ಭಾರತ ಪರಾಕ್ರಮವನ್ನ ಮೆರಿತು. ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದವರಿಗೆ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರ ತೆಗೆದುಕೊಂಡಿದ್ದಾಯಿತು. ಚೀನಿ, ಟರ್ಕಿ ದೇಶಗಳ ಸಹಾಯ ಪಡೆದು ದಾಳಿಗೆ ಬಂದ ಪಾಕಿಸ್ತಾನ ಸೇನೆ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದಿದ್ದಾಯ್ತು. ಈಗ ವಿಮಾನ ಹಾರಿಸೋಕೆ ರನ್ವೇ ಇಲ್ಲ, ದಾಳಿಗೆ ಪ್ಲಾನ್ ಮಾಡೋಕೆ ಏರ್ಬೇಸ್ ಕೂಡ ಇಲ್ಲ. ಹೋಗಲಿ, ಇಷ್ಟು ದಿನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಪರಮಾಣು ಲೀಕೇಜ್ ಈಗ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಈ ನಡುವೆ ಪಾಕಿಸ್ತಾನಕ್ಕೆ ಭಿಕ್ಷುಕ ರಾಷ್ಟ್ರ ಎನ್ನುವ ಬಿರುದು ಬೇರೆ. ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಪಾಕಿಸ್ತಾನ ಭಿಕ್ಷುಕರ ಹೆಡ್ ಆಫೀಸ್ ಆಗೋಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಹೇಳ್ತೀವಿ ನೋಡಿ. ಪಾಕಿಸ್ತಾನ ಮೊನ್ನೆ ತಾನೇ ಹಣ ಬೇಕು ಅಂತ IMFನ ಕಾಲು ಹಿಡಿದಿತ್ತು. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರೀತಾರೆ. ಈ ಹಣವನ್ನ ತೆಗೆದುಕೊಂಡು ಇವರು ದೇಶ ಉದ್ಧಾರ ಮಾಡಿಲ್ಲ, ಬದಲಿಗೆ ಮೊದಲಿಗೆ ಹೇಳಿದಂತೆ ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ದಾರೆ. ಮೊನ್ನೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿತ್ತಲ್ಲ, ಅದರ ಮರು ನಿರ್ಮಾಣಕ್ಕೆ ಮತ್ತು ಸತ್ತ ಉಗ್ರರ ಕುಟುಂಬಕ್ಕೆ ಪರಿಹಾರವಾಗಿ ಈ ಸಾಲ ತೆಗೆದುಕೊಂಡ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ. ಅದರ ಬದಲು ದೇಶದ ಬಡತನ ನಿರ್ಮೂಲನೆಗೆ ಬಳಕೆ ಮಾಡಿದ್ರೆ ಇವತ್ತು ಭಿಕ್ಷುಕ ರಾಷ್ಟ್ರ ಎಂಬ ಹೆಸರು ಬರ್ತಾ ಇರಲಿಲ್ಲ. ಒಂದ್ ಕಡೆ ಪಾಕಿಸ್ತಾನ ಸರ್ಕಾರ IMFನಿಂದ ಹಣವನ್ನ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದೆ. ಮತ್ತೊಂದ್ ಕಡೆ ಅಲ್ಲಿನ ಸಾಮಾನ್ಯ ಜನರು ವಿದೇಶಗಳಿಗೆ ಹೋಗಿ ಭಿಕ್ಷೆ ಬೇಡ್ತಿದ್ದಾರೆ. ಹೀಗಾಗಿ ಪಾಪಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದ ಭಿಕ್ಷುಕ ಎಂಬ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇತರ ದೇಶಗಳು ಪಾಕಿಸ್ತಾನಿ ಭಿಕ್ಷುಕರನ್ನ ತಮ್ಮ ದೇಶಗಳಿಂದ ಓಡಿಸ್ತಾ ಇವೆ. ನೀವು ಊಹೆ ಕೂಡ ಮಾಡಲ್ಲ. ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನ ಮೂಲದ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಈ ಅಂಕಿಅಂಶಗಳನ್ನ ನಾವು ಹೇಳ್ತಾ ಇರೋದಲ್ಲ, ಬದಲಿಗೆ ಪಾಕಿಸ್ತಾನವೇ ಈ ಸತ್ಯವನ್ನ ಒಪ್ಕೊಂಡಿದೆ. ಅವರ ದೇಶ ಭಿಕ್ಷುಕ ದೇಶ ಎನ್ನುವುದಕ್ಕೆ ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಿಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾವನ್ನ ಮಂಡಿಸಿದ್ದಾರೆ. ಇದು ಭಿಕ್ಷಾಟನೆಯ ಆರೋಪದ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ಪಾಕಿಸ್ತಾನಿ ಭಿಕ್ಷುಕರನ್ನ ಗಡೀಪಾರು ಮಾಡಲಾಗಿದೆ ಎಂಬುದನ್ನು ಬಹಿರಂಗಪಡಿಸಲಾಗಿದೆ. ಈ ಅಂಕಿಅಂಶಗಳ ಪ್ರಕಾರ ಜನವರಿ 2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷಿಯಾ, ಒಮನ್, ಕತಾರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAEನಿಂದ ಒಟ್ಟು 5,402 ಪಾಕಿಸ್ತಾನಿ ಭಿಕ್ಷುಕರನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸ್ತಾ ಇದ್ದ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಪಾಕಿಸ್ತಾನ ಸರ್ಕಾರದ ಪ್ರಕಾರ ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ ವಾಪಸ್ ಕಳುಹಿಸಿದೆ. UAE ಈ ವಿಷಯವನ್ನ ಬಲವಾಗಿ ಎತ್ತಿದೆ ಮತ್ತು ಪಾಕಿಸ್ತಾನಿ ನಾಗರಿಕರ ಮೇಲೆ ಕಠಿಣ ವೀಸಾ ನಿರ್ಬಂಧಗಳನ್ನ ಹೇರಿದೆ ಅಂತ ಮೊಹಿಸಿನ್ ನಖ್ವಿ ಒಪ್ಕೊಂಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ದೇಶಗಳಲ್ಲಿ 50,000 ಪಾಕಿಸ್ತಾನದ ಜನ ಭಿಕ್ಷಾಟನೆ ಮಾಡ್ತಾ ಇರೋದು ಕಂಡು ಬಂದಿದೆ. ಇನ್ನು 2025ರಲ್ಲಿ ಅಂದ್ರೆ ಇಲ್ಲಿವರೆಗಿನ 4 ತಿಂಗಳ ಅವಧಿಯಲ್ಲಿ ವಿವಿಧ ದೇಶಗಳಿಂದ ಭಿಕ್ಷಾಟನೆ ನಡೆಸಿದ ಆರೋಪದ ಮೇಲೆ 552 ಪಾಕಿಸ್ತಾನಿ ನಾಗರಿಕರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಲಾಗಿದೆ. ಪಾಕಿಸ್ತಾನದ ಪತ್ರಿಕೆ ಡಾನ್ ವರದಿ ಪ್ರಕಾರ 2024ರಲ್ಲಿ ಹಲವು ದೇಶಗಳು ಭಿಕ್ಷಾಟನೆಯ ಆರೋಪದ ಮೇಲೆ 4,850 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಿದ್ವು. ಪಾಕಿಸ್ತಾನದ ಜನ ಧಾರ್ಮಿಕ ಪ್ರಯಾಣದ ಹೆಸರಿನಲ್ಲಿ ಸೌದಿ ಅರೇಬಿಯಾಕ್ಕೆ ವೀಸಾ ತಗೊಂಡು ಅಲ್ಲಿಗೆ ತಲುಪಿದ ನಂತರ ಭಿಕ್ಷೆ ಬೇಡೋಕ್ ಪ್ರಾರಂಭ ಮಾಡ್ತಾರೆ. ಪಾಕಿಸ್ತಾನ ಸರ್ಕಾರದ ದತ್ತಾಂಶವನ್ನ ನೋಡಿದ ನಂತರ ಪಾಕಿಸ್ತಾನದ ಜನರು ಭಿಕ್ಷುಕರಲ್ಲದ ಒಂದೇ ಒಂದು ಪ್ರದೇಶವೂ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಾಕಿಸ್ತಾನ ತನ್ನ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳ ಜನರು ಅತ್ಯಂತ ಶ್ರೀಮಂತರು ಅಂತ ಹೇಳುತ್ತೆ. ಆದ್ರೆ ಸರ್ಕಾರಿ ಮಾಹಿತಿ ಪ್ರಕಾರ ಈ 2 ಪ್ರಾಂತ್ಯಗಳ ಜನರನ್ನ ಭಿಕ್ಷಾಟನೆ ಮಾಡೋದನ್ನ ನೋಡಿ ಹಿಡಿದು ನಂತರ ಅವರನ್ನ ಓಡಿಸಲಾಗಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಭಿಕ್ಷುಕ ರಾಷ್ಟ್ರ ಎನ್ನುವುದು ಪದೇ ಪದೇ ಸಾಬೀತಾಗ್ತಾ ಇದೆ.
ಒಂದು ದೇಶ ಅಂದ್ರೆ ತನ್ನ ಪ್ರಜೆಗಳಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಬೇಕಾಗಿರೋದು ಅಲ್ಲಿನ ಸರ್ಕಾರದ ಕೆಲಸ. ಅದು ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪ್ರಜೆಗಳ ಹೊಟ್ಟೆಪಾಡಾದ್ರೂ ನೋಡಿಕೊಳ್ಳುವ ವ್ಯವಸ್ಥೆಯನ್ನಾದ್ರೂ ಮಾಡಬೇಕು. ಆದ್ರೆ ಪಾಕಿಸ್ತಾನದ ಕೈಯಲ್ಲಿ ಅದಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ಆ ದೇಶದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಒಂದು ರಾಷ್ಟ್ರ ಬೆಳಿಬೇಕು ಅಂದ್ರೆ ಅಲ್ಲಿ ಕೈಗಾರಿಕೆಗಳು ಬೇಕು. ಆಗ ಜನರಿಗೆ ಉದ್ಯೋಗ ಸಿಗುತ್ತೆ, ದೇಶಕ್ಕೂ ದುಡ್ಡು ಬರುತ್ತೆ. ಅಂತ ಕೆಲಸಕ್ಕೆ ಪಾಕ್ ಕೈ ಹಾಕ್ತಾ ಇಲ್ಲ. ಬದಲಿಗೆ ಸರ್ಕಾರ ಇರೋ ಬರೋ ನಿಧಿಯನ್ನ ಉಗ್ರರಿಗೆ ನೀಡಿ ನರಮೇಧ ಮಾಡೋಕೆ ಬೆಂಬಲವನ್ನ ನೀಡ್ತಾ ಇದೆ. ಹೀಗಾಗಿ ಅಲ್ಲಿನ ಜನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ. ಇನ್ನು ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿರುವಂತ ಪಾಕಿಸ್ತಾನ ನಂಬಿರೋದು ಸಿಂಧೂ ನದಿ ನೀರನ್ನೇ. ಅಲ್ಲಿನ ಕೃಷಿ ಚಟುವಟಿಕೆ, ಕೈಗಾರಿಕೆಗಳಿಗೆ ಹಾಗೂ ದಿನಬಳಕೆಗೆ 80% ಸಿಂಧೂ ನದಿ ನೀರನ್ನೇ ನಂಬಿಕೊಂಡಿದ್ರು. ಆದ್ರೆ ಪಹಲ್ಗಾಮ್ ದಾಳಿ ಬಳಿಕ ನದಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ. ಸಿಂಧೂ ನದಿ ನೀರಿನ ವಿಚಾರದಲ್ಲಿ ಭಾರತ ದಿಟ್ಟ ಕ್ರಮವನ್ನ ಕೈಗೊಂಡಿದೆ. ಒಂದನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹರಿತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕೂಡ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋಕ್ ಸಾಧ್ಯ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಇದರಿಂದ ಪಾಕಿಸ್ತಾನ ವಿಲ ಅಂತ ಒದ್ದಾಡುವ ಪರಿಸ್ಥಿತಿಗೆ ಬಂದಿದೆ. ಅಲ್ಲಿ ಬಡತನದ ಜೊತೆಗೆ ಬರಗಾಲವೂ ಇರೋದ್ರಿಂದ ಜನ ಕಂಗಾಲಾಗಿದ್ದಾರೆ. ಇತ್ತ ನೀರು ಕೊಡಿ ಅಂತ ಪಾಪಿ ರಾಷ್ಟ್ರ ಭಾರತಕ್ಕೆ ಪತ್ರ ಕೂಡ ರವಾನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಪಾಕಿಸ್ತಾನದ ಜನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಮತ್ತೆ ಭಿಕ್ಷೆ ಬೇಡೋದು ಗ್ಯಾರಂಟಿ.